ಮೋದಿ ಆಗಮನಕ್ಕೂ ಮುನ್ನ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿತು ಮೋದಿ ಆಗಮನವನ್ನ ಖಂಡಿಸಿ. ಆದರೆ ಅವರು ಬರೋದಕ್ಕಿಂತ ಮುಂಚೆ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು, ಚೊಂಬು ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ರು. ಮೋದಿ ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ ಅನ್ನೋ ವಿಚಾರದಲ್ಲಿ ಪ್ರತಿಭಟನೆಗೆ ಪೊಲೀಸರು ಅವಕಾಶ ನೀಡಲಿಲ್ಲ. ಅದಕ್ಕೆ ಮತ್ತೆ ಒಂದಷ್ಟು ಪ್ರತಿಭಟನೆಯನ್ನ ನಡೆಸಿದ್ರು. ಕೊನೆಗೂ ಕೈ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ. Sarkara is now for everybody to see and judge. Kannadigas demand their right. We give 100 rupees to Government of India in taxes and Kannadigas get rupees 13 back only. When they demand their share of their own taxes, Modi ji gives them chombu. When there is drought in the state, for 6 months now, Congress government of Karnataka is asking for 17,400 crores of drought relief money for our farmers, for our poor across the state from NDRF funds, National Disaster Relief Fund. Modi ji gives us chombu. When Karnataka demands that in the 15th Finance Commission, Kannadigas have been denied 60,000. ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮೋದಿ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರಿ, ಚೊಂಬು ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರಿ, ಬರ ಪರಿಹಾರ ಕೊಟ್ಟಿಲ್ಲ, ತೆರಿಗೆ ಕೊಟ್ಟಿಲ್ಲ ಅನ್ನುವಂಥ ವಿಚಾರ. ನೋಡಿ, ನಾವು ಇಡೀ ರಾಷ್ಟ್ರದಲ್ಲಿ 2ನೇ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿದ್ದಾಗ ನಮಗೆ ವಾಪಸ್ ಕರುಣೆಯಿಂದ ನಮ್ಮ ಜನ ಕಷ್ಟದಲ್ಲಿದ್ದಾಗ, ಭೀಕರವಾದಂಥ ಬರ ಇದ್ದಾಗ, ಕರ್ನಾಟಕದ ಯಾವುದೇ ಒಂದು ಕೆಲಸ ಆಗಲಿ, ಕರ್ನಾಟಕದ ಯಾವುದೇ ಒಂದು ಅಭಿವೃದ್ಧಿಗೆ ಸಹಾಯ ಆಗಲಿ, ನರೇಂದ್ರ ಮೋದಿಯವರು BJPಯವರು ನಮಗೆ ಕನ್ನಡಿಗರ ವಿರುದ್ಧನೇ ತೀರ್ಮಾನಗಳು ಮಾಡಿದ್ದಾರೆ. ಫೈನಾನ್ಸ್ ಕಮಿಷನ್ ನಮಗೆ 11,000 ಕೋಟಿ ಕರ್ನಾಟಕಕ್ಕೆ ಪರಿಹಾರ ಕೊಡಬೇಕಾಗಿದೆ, ನಷ್ಟ ಆಗಿದೆ GST ಅಂತ ಹೇಳಿದರೆ ನರೇಂದ್ರ ಮೋದಿಯವರು BJPಯವರು ಚಂಬು ತೋರಿಸಿದ್ದಾರೆ. ಸೊ ಕರ್ನಾಟಕದಿಂದ 26 ಜನ ಸಂಸದರನ್ನು ಆಯ್ಕೆಯಾಗಿ ಇಲ್ಲಿ ಕಳಿಸಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಹಿನ್ನೆಲೆ ಇದೆಯಲ್ಲ, ಕರ್ನಾಟಕದ ಜನತೆಯ ಸಹಾಯ ಇದೆ. ನೀವು ಕರ್ನಾಟಕದ ವಿರುದ್ಧ ತೀರ್ಮಾನಗಳು ಮಾಡಿ ಇವತ್ತು ಕನ್ನಡಿಗರ ಓಟನ್ನು ಕೇಳಕ್ಕೆ ಬಂದರೆ ಕನ್ನಡಿಗರಿಗೆ ಅನ್ಯಾಯ ಮಾಡ್ತೀರಿ, ಕನ್ನಡಿಗರ ದುಡ್ಡನ್ನು ಯೋಚನೆ ಮಾಡ್ತೀವಿ. ಮತ್ತೆ ಕನ್ನಡಿಗರಿಂದ ಹಣ ಓಟ್ ಕೇಳಿದ್ರೆ ಕೇಸ್ ಕೂಡ ಹಾಕಿದ್ರೆ ಸರ್, ಕೇಸ್ ಹಾಕಿದ್ದೀರಾ ಕೋರ್ಟಲ್ಲಿ ಅಂತ? ಹಾಕಿದ್ದೀವಿ, ಗೆಲ್ತೇವೆ. ಕನ್ನಡಿಗರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ, ಕನ್ನಡಿಗರಿಗೆ ನಾವು ನ್ಯಾಯವನ್ನು ಕೊಡಿಸ್ತೇವೆ. ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮೋದಿ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರಿ, ಚೊಂಬು ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರಿ, ಬರ ಪರಿಹಾರ ಕೊಟ್ಟಿಲ್ಲ, ತೆರಿಗೆ ಕೊಟ್ಟಿಲ್ಲ ಅನ್ನುವಂಥ ವಿಚಾರ. ನೋಡಿ, ನಾವು ಇಡೀ